ಇರಾನ್ ಮೇಲೆ ದಾಳಿಗೆ ಟ್ರಂಪ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ದಾಳಿಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲು ಟ್ರಂಪ್ ಆದೇಶವನ್ನ ಏನಾದ್ರೂ ಕೊಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ? ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳಿದ್ರು ಟ್ರಂಪ್. ಏನ್ ಬೇಕಾದ್ರೂ ಮಾಡ್ಬಿಡ್ತಾರ ಹಾಗಿದ್ರೆ ಟ್ರಂಪ್ ಅವರು? ಇಸ್ರೇಲ್ಗೆ ತೈಲ ಪೂರೈಸುವಂತಹ ಟ್ಯಾಂಕರ್ ಯುದ್ಧ ವಿಮಾನ ರವಾನೆ ಕೂಡ ಆಗಿದೆಯಂತೆ. ಪೆಸಿಫಿಕ್ ಸ್ಕಾಟ್ಲೆಂಡ್ನ ಯುರೋಪ್ ವಾಯುನೆಲೆಗಳಿಗೆ ರವಾನೆಯಾಗಿದೆ. ಇಟಲಿಯಿಂದ ಸೌದಿ ವಾಯುನೆಲೆಗೆ ಯುದ್ಧ ವಿಮಾನ ರವಾನೆಯಾಗಿದೆ. 12 F-16 ಯುದ್ಧ ವಿಮಾನಗಳು ವಾಯುನೆಲೆಗೆ ಈಗಾಗಲೇ ರವಾನೆ ಕೂಡ ಆಗಿದೆ. ಅಂದ್ರೆ ಅಮೆರಿಕ ನಡೆಯಿಂದಾಗಿ ಈಗಾಗಲೇ ಇರಾನ್ ಕಂಗಾಲಾಗ್ತಾ ಇದೆ. ಸಪೋರ್ಟ್ಗೆ ಅಮೆರಿಕ ಬಂತು ಅಂತಂದ್ರೆ ಕೇಳಬೇಕಾ? ಕಂಗಾಲ ಆಗ್ಲೇಬೇಕಾಗಿದೆ, ವಿಧಿ ಇಲ್ಲ. ಒಂದು ದೇಶದ ಮೇಲೆ ಮಾಡ್ತಾ ಇದ್ರು ಯುದ್ಧ, ಹೋಗಿ ಇನ್ನೊಂದು ದೇಶ ಬಂದು ಸಪೋರ್ಟ್ ನಿಂತ್ಕೊಳ್ಳುತ್ತೆ. ಅದರಲ್ಲೂ ಕೂಡ ದೊಡ್ಡಣ್ಣನೇ ಸಪೋರ್ಟ್ ನಿಂತ್ಕೊಂಡ್ರೆ, ಬೆಂಬಲಕ್ಕೆ ನಿಂತ್ಕೊಂಡ್ರೆ ಎದುರಿ ನಡಿಗೆ ನೀರಾಗಿ ಹೋಗುತ್ತೆ ಇರಾನ್. ಅನಿವಾರ್ಯವಾಗಾದ್ರೂ ಕೂಡ ಯುದ್ಧವನ್ನ ನಿಲ್ಲಿಸುವಂತಹ ಸಾಧ್ಯತೆಗಳು ಕ್ರಿಯೇಟ್ ಆಗೇ ಆಗತ್ತೆ. ಈಗಾಗಲೇ ಅಮೆರಿಕ ನಿಂತ್ಕೊಳ್ಳುತ್ತೆ ಪಕ್ಕಕ್ಕೆ ಅಂತಂದ್ರೆ ಯುದ್ಧವನ್ನ ನಿಲ್ಲಿಸಲೇಬೇಕಾಗತ್ತೆ ಇರಾನ್. ಇರಾನೇ ಸೋಲನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿಗೆ ಬಂದೇ ಬರುತ್ತೆ. ಇದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡುವಂತಹ ಸಾಧ್ಯತೆಗಳಿದೆ. ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಹೇಳಿದ್ದಾರೆ. ಇಸ್ರೇಲ್ಗೆ ತೈಲ ಪೂರೈಸುವಂತಹ ಟ್ಯಾಂಕರ್ ಯುದ್ಧ ವಿಮಾನವನ್ನ ಕೂಡ ರವಾನೆ ಮಾಡಿದ್ದಾರೆ. ಪೆಸಿಫಿಕ್ ಸ್ಕಾಟ್ಲೆಂಡ್ನ ಯುರೋಪ್ ವಾಯುನೆಲೆಗಳಿಗೆ ಈಗಾಗಲೇ ರವಾನೆ ಕೂಡ ಆಗಿದೆ. ಇಟಲಿಯಿಂದ ಸೌದಿ ವಾಯುನೆಲೆಗೆ ಯುದ್ಧ ವಿಮಾನ ರವಾನೆಯಾಗಿದೆ. 12 F-16 ಯುದ್ಧ ವಿಮಾನಗಳು ವಾಯುನೆಲೆಗೆ ರವಾನೆ ಆಗಿದೆ. ಅಮೆರಿಕ ನಡೆಯಿಂದಾಗಿ ಕಂಗಾಲಾಗ್ತಾ ಇದೆ ಇರಾನ್. ಪ್ರಮುಖವಾಗಿ ಆದಂತಹ ಬೆಳವಣಿಗೆ ಆದ್ರೂ ಏನು ಇಲ್ಲಿವರೆಗೂ? ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ವೈಮಾನಿಕ ದಾಳಿಯಾಗಿದೆ. ಇರಾನ್ನಿಂದ ಇಸ್ರೇಲ್ ಮೇಲೆ ಪ್ರತಿಯಾಗಿ ಕ್ಷಿಪಣಿ ದಾಳಿ ಕೂಡ ಆಗಿದೆ. ಇಲ್ಲಿವರೆಗೆ ಆದಂತಹ ಬೆಳವಣಿಗೆಗಳು ಕಳೆದ ಶುಕ್ರವಾರ ಆರಂಭ ಆಗಿದ್ದು, ಇವತ್ತು ಗುರುವಾರ 7ನೇ ದಿನ. ಇವತ್ತಿಗೆ 7 ದಿನ ಆಯಿತು. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ವೈಮಾನಿಕ ದಾಳಿಯನ್ನ ನಡೆಸಲಾಗಿದೆ. ಇರಾನ್ನಿಂದ ಇಸ್ರೇಲ್ ಮೇಲೆ ಪ್ರತಿಯಾಗಿ ಕೂಡ ಕ್ಷಿಪಣಿ ದಾಳಿಯನ್ನ ಕೂಡ ನಡೆಸಲಾಗಿದೆ. ಇರಾನ್ ಯುರೇನಿಯಂ ಶುದ್ಧೀಕರಣ ಘಟಕವನ್ನ ಕೂಡ ಧ್ವಂಸ ಮಾಡಲಾಗಿದೆ. ಇರಾನ್ ಮೇಲೆ ಇಸ್ರಾಯೇಲ್ನಿಂದ ಮುಂದುವರಿತಾ ಇದೆ ದಾಳಿ. ಇರಾನ್ನ 3 ನಗರಗಳ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿಯನ್ನು ಮಾಡಿದೆ. ಇಸ್ಫಹಾನ್, ಶಿರಾಜ್, ಕೆರ್ಮನ್ಶಾ ನಗರದ ಮೇಲೆ ದಾಳಿಯನ್ನು ನಡೆಸಿದೆ. ಇರಾನ್ನ 3 ನಗರಗಳಲ್ಲಿ ಭಾರಿ ಸ್ಫೋಟಗಳು ಈಗಾಗಲೇ ಸಂಭವಿಸ್ತಾ ಇದೆ. ಇಸ್ರೇಲ್ ದಾಳಿಗೆ ಅಕ್ಷರಶಃ ಬೆಚ್ಚಿ ಬೀಳ್ತಾ ಇದ್ದಾರೆ ಇರಾನ್ನ ಜನರು. ಇಸ್ರೇಲ್ ದಾಳಿಗೆ ಟೆಹರಾನ್ನಲ್ಲಿ ಇದ್ದಂತಹ ಕಟ್ಟಡಗಳು ಕೂಡ ಧ್ವಂಸ ಆಗುತ್ತದೆ. ಇದು ಪ್ರಮುಖವಾಗಿ ಆದಂತಹ ಬೆಳವಣಿಗೆಗಳು. ಇರಾನ್ ಮೇಲೆ ಇಸ್ರೇಲ್ನಿಂದ ಮುಂದುವರಿತಾ ಇದೆ ದಾಳಿ. ಸೊ ಇದರಿಂದಾಗಿ ಇರಾನ್ನ 3 ನಗರಗಳ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿ ಮಾಡಿದೆ. ಇಸ್ಫಹಾನ್, ಶಿರಾಜ್, ಕೆರ್ಮನ್ಶಾ ನಗರದ ಮೇಲೆ ದಾಳಿ ಮಾಡಲಾಗಿದೆ. ಇರಾನ್ನ 3 ನಗರಗಳಲ್ಲಿ ಭಾರಿ ಸ್ಫೋಟಗಳೇ ಆಗ್ತಾ ಇದೆ. ಇಸ್ರೇಲ್ ದಾಳಿಗೆ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಇರಾನ್ ಜನರು. ಇಸ್ರೇಲ್ ದಾಳಿಗೆ ಟೆಹರಾನ್ನಲ್ಲಿ ಇದ್ದಂತಹ ಕಟ್ಟಡಗಳು ಕೂಡ ಕಂಪ್ಲೀಟ್ ಆಗಿ ಧ್ವಂಸ ಆಗ್ಬಿಟ್ಟಿದೆ. ಇರಾನ್ ಮೇಲೆ ದಾಳಿಗೆ ಡೊನಾಲ್ಡ್ ಟ್ರಂಪ್ ಕೂಡ ಸಿದ್ಧತೆಗಳನ್ನ ಏನಾದ್ರೂ ಮಾಡಿಕೊಳ್ತಾ ಇದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ಟ್ರಂಪ್ ಕೂಡ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ದಾಳಿ ಮಾಡಬೇಕು ಇರಾನ್ ಮೇಲೆ ಅಂತ. ದಾಳಿಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲು ಟ್ರಂಪ್ ಆದೇಶವನ್ನ ಕೊಟ್ಟೇ ಬಿಟ್ಟಿದ್ದಾರಾ? ಯಾವ ಕ್ಷಣದಲ್ಲಿ ಬೇಕಾದ್ರೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೇ ಬಿಡುತ್ತಾ? ಅಮೆರಿಕ ಸೇನೆ ಕೂಡ ಇರಾನ್ನ ಧ್ವಂಸಗೊಳಿಸಲಿಕ್ಕೆ ನಿಂತುಕೊಳ್ತಾರಾ ಇಸ್ರೇಲ್ಗೆ ಸಪೋರ್ಟ್ ಆಗಿ? ಇರಾನ್ ಇಸ್ರೇಲ್ ನಡುವೆ ಜೋರಾಗ್ತಾ ಇದೆ ಯುದ್ಧ. ಇಸ್ರೇಲ್ ದಾಳಿ ಜೊತೆಯಲ್ಲಿ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ ಇಸ್ರೇಲ್. ಇರಾನ್ನ ಮೇಲೆ ಸೈಬರ್ ಅಟ್ಯಾಕ್ ಅನ್ನ ಕೂಡ ಮಾಡಿದೆ. ಇರಾನ್ನ ಬ್ಯಾಂಕಿಂಗ್ ವ್ಯವಸ್ಥೆ ಮೇಲೆ ಇಸ್ರೇಲ್ ಹ್ಯಾಕರ್ಸ್ ದಾಳಿ ಮಾಡಿದ್ದಾರೆ. ಇಸ್ರೇಲ್ ಸೈಬರ್ ದಾಳಿಗೆ 2 ಬ್ಯಾಂಕ್ಗಳಲ್ಲಿ ಸೇವೆ ಕೂಡ ಸ್ಥಗಿತವಾದ ದಾಳಿಗೆ ಮತ್ತಷ್ಟು ಕುಸಿತಗೊಳ್ತಾ ಇದೆ ಇರಾನ್. ಹಿಂಗಾದ್ರೂ ಮಾಡಿ ಹಾಕಿರಬೇಕು. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧವು ಕೂಡ ಈಗಾಗಲೇ ಮುಂದುವರಿತಾ ಇರುವಂತದ್ದು. ಈ ಯುದ್ಧ ಜಾಗತಿಕವಾಗಿ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ ಅನ್ನುವಂತಹ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಒಬ್ರ ಮೇಲೆ ಒಬ್ರು ಹಿಂಗೆ ದಾಳಿ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಏನಾಗಬಹುದು ಹೋಗ್ಲಿ. ಕಳೆದ ಶುಕ್ರವಾರದಿಂದಲೂ ಕೂಡ 2 ದೇಶಗಳ ನಡುವೆ ತೀವ್ರವಾಗಿ ವೈಮಾನಿಕ ದಾಳಿಗಳಾಗ್ತಾ ಇದೆ, ನಿಲ್ತಾನೆ ಇಲ್ಲ. ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ಜೊತೆಗೆ ಅಪಾರ ಆಸ್ತಿಯೂ ಕೂಡ ನಷ್ಟ ಆಗ್ತಾ ಇದೆ. ಇರಾನ್ನ ಪರಮಾಣು ಸೌಕರ್ಯಗಳನ್ನ ಕೂಡ ಗುರಿಯಾಗಿಸಿಕೊಂಡು ದಾಳಿಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಪರಮಾಣು ವಿಜ್ಞಾನಿಗಳಿರಬಹುದು, ದೇಶದ ಮಿಲಿಟರಿಯ ಉನ್ನತ ಜನರಲ್ಗಳು
ಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಇದರಿಂದಾಗಿ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ ಇಸ್ರೇಲ್ ನಗರಗಳಾದಂತಹ ಟೆಲ್ ಅವೀವ್, ಜೆರುಸಲೇಂ, ಹೈಫಾದ ಮೇಲೆ ನೂರಾರು ಕ್ಷಿಪಣಿಗಳನ್ನು ಕೂಡ ಈಗಾಗಲೇ ಹಾರಿಸಲಾಗ್ತಾ ಇದೆ. ಇಸ್ರಾಯೇಲಿಗೆ ಪ್ರತ್ಯುತ್ತರ ನೀಡ್ತಾ ಇದೆ ಇರಾನ್. ಶಕ್ತಿಶಾಲಿ ಕ್ಷಿಪಣಿಯ ಮೂಲಕವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಟೆಲ್ ಅವೀವ್ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗ್ತಾ ಇದೆ. ಇರಾನ್ ದಾಳಿ ಮಾಡ್ತಾ ಇದ್ದಂತೆ ಮೊಳಗಿದ ಸೈರನ್ ಬಂಕರ್ ಬಂತು. ಟೆಲ್ ಅವೀವ್ ಜನರು ಇರಾನ್ ದಾಳಿ ಮಾಡ್ತಿದ್ದಂತೆ ಸೈರನ್ ಬಂಕರ್ ಒಳಗಡೆ ಸೇರ್ಕೊಂಡಿದ್ದಾರೆಲ್ಲ. ಅದೇ ದಾಳಿ ಮಾಡ್ತೀವಿ, ಹೋಗಿ ಸೇರ್ಕೊಳ್ಳಿ ಇಲ್ಲಿ ಒಳಗಡೆ ಅಂತ. ಸೇಫ್ ಆಗ್ಬೇಕು ಅಂದ್ರೆ ಹೋಗಿ ಸೇರ್ಕೊಳ್ಳಿ ಬಂಕರ್ಗೆ. ಇರಾನ್ ದಾಳಿಯನ್ನ ದೃಢಪಡಿಸಿದೆ ಇಸ್ರೇಲ್ನ ಸೇನೆ. ಇದಿಷ್ಟು ಒಂದು ರೀತಿಯಾದಂತಹ ಬೆಳವಣಿಗೆ. ಆದ್ರೆ ಮತ್ತಷ್ಟು ಬೆಳವಣಿಗೆಗಳ ಬಗ್ಗೆ ನೋಡೋದಾದ್ರೆ ಇರಾನ್ನಿಂದ ಇಸ್ರೇಲ್ ಮೇಲೆ ಪ್ರತಿದಾಳಿ ಕೂಡ ಆಗಿದೆ. ಇಲ್ಲಿವರೆಗೂ ಇಸ್ರೇಲ್ ಯಾವ ರೀತಿಯಾಗಿ ದಾಳಿ ಮಾಡ್ತು ನೋಡಿ. ಈಗ ಇರಾನ್ನಿಂದ ಇಸ್ರೇಲ್ ಮೇಲೆ ಕೂಡ ಪ್ರತಿದಾಳಿ ಆಗಿದೆ. ಇಸ್ರೇಲ್ ಮೇಲೆ 4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿ ಆಗಿದೆ. ಇಸ್ರೇಲ್ನ ಗುಪ್ತಚರ ನಿರ್ದೇಶನಾಲಯದ ಮೇಲೆ ಅಟ್ಯಾಕ್ ಆಗಿದೆ. ಇರಾನ್ನಲ್ಲಿ 25 ಮಂದಿ ಸಾವನ್ನಪ್ಪಿದ್ದಾರೆ, 100ಕ್ಕೂ ಹೆಚ್ಚು ಮಂದಿಗೆ ಗಾಯವಾಗಿದೆ. ಇಸ್ರೇಲ್ಗೂ ಹೆಚ್ಚು ಸಾವಾಗಿದೆ, 400 ಮಂದಿಗೆ ಗಾಯವಾಗಿದೆ. ಇನ್ನು ಪ್ರಮುಖವಾದಂತಹ ಮತ್ತಷ್ಟು ಬೆಳವಣಿಗೆಗಳನ್ನ ನೋಡೋದಾದ್ರೆ ಮಧ್ಯಪ್ರಾಚ್ಯದ ಹಲವು ದೇಶಗಳ ವಾಯು ಪ್ರದೇಶ ಕೂಡ ನಿರ್ಬಂಧ ಮಾಡಲಾಗಿದೆ. ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ಕಾರ್ಯಾಚರಣೆ ಕೂಡ ಸ್ಥಗಿತವಾಗಿದೆ. ಇರಾನ್ ತೊರೆಯಲಾಗದೆ ನೂರಾರು ಜನ ಸಂಕಷ್ಟ ಪಡ್ತಾ ಇದ್ದಾರೆ. ಇಸ್ರೇಲ್ ಬೆನ್ನಿಗೆ ನಿಂತುಕೊಂಡಿದೆ ಅಮೆರಿಕ. G7 ಶೃಂಗಸಭೆಯಲ್ಲಿ ಇರಾನ್ ನಡೆಗೆ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಸಪೋರ್ಟ್ ಬಂದ್ಬಿಟ್ಟಿದ್ದಾರೆ ಈಗಾಗಲೇ. ಇಸ್ರೇಲ್ನ ಸಪೋರ್ಟ್ ನಿಂತ್ಕೊಂಡಿರೋದ್ರಿಂದಾಗಿ ಈಗ ಬೆವ್ದು ಹೋಗ್ತಾ ಇದೆ ಇರಾನ್.